ನಾನು ಮೊನ್ನೆ ವೈಜಾಗ್ನ ವಿಶಾಖಪಟ್ಟಣಂಗೆ ಅಲ್ಲಿಯ ಕಾರ್ಖಾನೆ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೋದರೆ ಅಲ್ಲಿಯ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಸಹಕಾರ ಕೊಡ್ತಾರೆ, ಏನಾದರೂ ಮಾಡಿ ಕಾರ್ಖಾನೆ ಉಳಿಸಿ ಅಂತ ಹೇಳಿ. ನಾನು ಇಲ್ಲೇನಾದರೂ ಕರ್ನಾಟಕದಲ್ಲಿ ಉದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸಿ ಸರ್ಕಾರದ ಎಕ್ಸ್ಚಕ್ಕರ್ಗೆ ದುಡ್ಡನ್ನು ಇವತ್ತು ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸೈನ್ ಹಾಕಿದ್ರೆ ಅದು ನಿಲ್ಲಿಸೋದಾಗಿ ಅಂತ ಯೋಚನೆ ಮಾಡ್ತೀರ ನೀವು. ಇದು ಮಾಡ್ಕೊಂಡು ನನಗೆ ಬುದ್ಧಿ ಹೇಳ್ತೀರ ನೀವು. ಆಮೇಲೆ ಇದೇನೋ ನಮ್ಮ ಪಾಪ ಉಪಮುಖ್ಯಮಂತ್ರಿಗಳು ನಾನು ಕಸ ಹೊರ್ತಾ ಇದ್ದಿದ್ದು ಅದೆಲ್ಲ ಹೇಳವ್ರೆ. ನಾವು ಕಸನೂ ಹೊರ್ತೀವಿ. ನಮಗೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದು ಪ್ರಾಮಾಣಿಕವಾಗಿ ಮಾಡ್ತೀವಿ. ಜೀವನದಲ್ಲಿ ದುಡಿಮೆ ಮಾಡಲಿಕ್ಕೆ ಇವರುಗಳ ಥರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸರ್ಕಾರದ ಆಸ್ತಿ ಲೂಟಿ ಹೊಡೆಯೋಕ್ಕಂತ ಕೆಲಸ ಮಾಡಿಲ್ಲ. ಚರ್ಚೆ ಮಾಡೋ ಸಮಯ ಇದೆ. ಪಾಪ ಇವರನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿ ಕಾಂಗ್ರೆಸ್ನ ಸರ್ಕಾರ ತರಲಿಕ್ಕೆ ಯಾರು ಪಾಪ ಇವ್ರ ಹಿಂದೆ ನಿಂತಿರಲ್ಲ, ದೇವ್ರಿಗೆ ಹರಸ್ಕೊಂಡು ಅಯ್ಯೋ ಪಾಪ ಇವರು ಒಂದು ಬಾರಿ ಮುಖ್ಯಮಂತ್ರಿ ಆಗಲಿ ಯಾರ್ಯಾರು ಆಗ್ಬಿಟ್ರು ಅಂತೇಳಿ ಅಂಥವ್ರ ಬದುಕಿನ ಜೊತೆನೇ ಚೆಲ್ಲಾಟ ಆಡ್ತಾಯಿದ್ದೀರಿ ನೀವು. ಅಂಥವ್ರ ಬದುಕಿನ ಜೊತೆಯಲ್ಲಿ ಅವ್ರು ಇವತ್ತು ಎಷ್ಟು ಇಡೀ ಶಾಪ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತು ನನಗೆ. ನನ್ನ ಹತ್ರನೇ ಬಂದು ನಿಮ್ಮನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸ್ಕೊಂಡು ಆಸೆಪಟ್ಟು ದೇವ್ರ ಮುಂದೆ ಬೇಡ್ಕೊಂಡು ಹಲವಾರು ರೀತಿ ಅರಕೆ ಹೊತ್ಕೊಂಡು ಇವತ್ತು ಅವರೆಲ್ಲ ಏನಾದವರೆ ನಿಮ್ಮ ಈ 1 ವರ್ಷದ ಆಡಳಿತದಲ್ಲಿ ಎಲ್ಲಿ ತಗೊಂಡೋಗಿ ನಿಲ್ಸಿದೆಯಪ್ಪ? ನನ್ನ ಬಗ್ಗೆ ಚರ್ಚೆ ಮಾಡ್ತೀರಾ? ನಾನು ಕಾರ್ಪೊರೇಷನು ಕಸನೂ ಓದ್ತಿದ್ದೀನಿ ದುಡಿಮೆ ಮಾಡಲಿಕ್ಕೆ ಬದುಕಲಿಕ್ಕೆ. ಅದಷ್ಟೇ ಅಲ್ಲ, ಸಿನಿಮಾ ರಂಗದಲ್ಲಿ ಡಬ್ಬ ಎತ್ಕೊಂಡು ಓಡಾಡಿದ್ದೀನಿ. ಅವತ್ತು ಡಬ್ಬ ಈಗೆಲ್ಲ ಈಗಂತೂ ಸಿ ಡಿ ಶಿವ ಈ ಸಿಟಿ ಇರಲಿಲ್ಲ ಆಗ, ನಮ್ಮ ಶಿವ ಅವರು ಸಿ ಡಿ ಕ್ಯಾಸೆಟ್ ಮಾಡ್ತಿರಲಿಲ್ಲ ಆಗ. ಆಗಿದ್ದೆಲ್ಲ ಡಬ್ಬ ಸಿನಿಮಾಗೆ ಪಿಕ್ಚರ್ ಕಳಿಸ್ತಾ ಇದ್ದಿದ್ದು ನಾವು, ಥಿಯೇಟರ್ ರೀಲ್ಗಳು. ಆ ಡಬ್ಬನೂ ಓದ್ತಿದ್ದೀನಿ. ಆದರೆ ಗೌರವಯುತವಾಗಿ ನಡ್ಕೊಂಡಿದ್ದೀವಿ, ದುಡಿಮೆ ಮಾಡಿದ್ದೇವೆ. ನಿಮ್ಮ ಥರ ಕಂಡು ಆಸ್ತಿಗಳಿಗೆ ಬೇಲಿ ಹಾಕ್ಕೊಂಡು ಜೀವನ ಮಾಡಿದಾರಲ್ಲ ನಾವು. ಪಾಪ ಈಗ 4 ಗಂಟೆಗೆ ಸಭೆ ಕರೆದಿಲ್ವಾ? ರಾತ್ರಿ ಎಲ್ಲ ಪಾಪ ಅಧಿಕಾರಿಗಳಿಗೆ ಕುಮಾರಸ್ವಾಮಿದು ಕೇತಗಿನಹಳ್ಳಿಲಿ ಏನೇನೈತೆ ಎಲ್ಲ ತನ್ನಿ ಅಂತೇಳಿ ಭಾನುವಾರದ ದಿವಸಲು ಮತ್ತೀಗ 100ನೇ ಬಾರಿನೋ 101ನೇ ಬಾರಿನೋ ಗೊತ್ತಿಲ್ಲ ಇದು. ಈಗ 4 ಗಂಟೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾಪ ಕಾರ್ಯದರ್ಶಿಗಳ ಮಟ್ಟ ಸಭೆ ಕರ್ಕೊಂಡವ್ರು. ಈಗ ನನಗೂ ಗೊತ್ತಿದೆ ವಿಷಯ. ಏನು ಹುಡುಕಿ ಕುಮಾರಸ್ವಾಮಿದು ಏನಾದರೂ ಹುಡುಕ್ಬೇಕಲ್ಲ. ಆಸ್ತಿ ಅಲ್ಲ, ಅದು ಏನಾದರೂ ಸಣ್ಣ ಪುಟ್ಟ ಯಾರ್ಯಾರಿಸಿದ್ರೆ ತಗೊಳ್ಳಿ ಅಂತ ಹೇಳಿ ಅದು ಎಷ್ಟು ಬಾರಿ ಮಾಡ್ಕೊತೀರಿ? 41 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಅದು 41 ವರ್ಷದಿಂದ ನಡೀತಾನೆ ಇದೆ. ಇವ್ರಿಗೇನಾದ್ರು ಸಂಕಷ್ಟಗಳು ಬಂದರೆ ಆ ಸಂಕಷ್ಟ ಬಗೆಹರಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿಗೆ ಏನಾದರೂ ಸಿಗ್ತದೋ ಅವನದೇನಾದ್ರು ಸಿಗ್ತದೋ ನೋಡಿ ಅಂತ ಹೇಳಿ ಪಾಪ ಈಗ ಇನ್ನೊಂದು ಸಭೆ ಇಟ್ಕೊಂಡಿದ್ದೀರಿ. ಈಗ ಹಿಂದಿನ ಸರ್ಕಾರಗಳು ಎಷ್ಟೆಷ್ಟು ಸಭೆಗಳು ನಡೆಸಿದ್ರು, ಏನೇನು ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ದಿವಂಗತ ರಾಮಕೃಷ್ಣ ಹೆಗಡೆ ಕಾಲದಲ್ಲೇ ಪ್ರಾರಂಭ ಆಯಿತು. ಅಲ್ಲಿಂದ ಇನ್ನೂ ನಿಂತಿನ ನಿರಂತರವಾಗಿ ನಡೆಸ್ತಾ ಇರಿ. ಏನೇನು ಬೇಕೋ ನಿಮ್ಮ ಪಾಪ ತನಿಖೆಗಳು ಮಾಡಿಸಿ. ಪಾಪ ಅದೆಂಥದ್ದು ಈಗ ನೆನ್ನೆ ಇದ್ದಕ್ಕಿದ್ದಂಗೆ ದಿಢೀರ್ನೆ ದೇಸಾಯಿ ಕಮಿಷನ್ ಅಂತೀಗ ಸಿದ್ದರಾಮಯ್ಯನವರೇ ರೀಡು ಹೆಸರಿನಲ್ಲಿ ಮಾಡಿದ್ದಲ್ಲ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ, ಅದನ್ನು ಮುಚ್ಕೊಳ್ಳಲಿಕ್ಕೆ ಅರ್ಕಾವತಿ ಕೆಂಪಣ್ಣನ ಅವರ ಒಂದು ತನಿಖೆ ಆಯೋಗ ಮಾಡಿದ್ರಲ್ಲ, ಏನಾಯ್ತದು? ಈಗ ದೇಸಾಯಿ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗ ಮಾಡಿ ಇದನ್ನು ಏನು ರಕ್ಷಣೆ ಮಾಡ್ಕೊಂಡಿದ್ದೀರಿ? ಇದು ಯಾರು ಕೇಳಿದ್ದಾರೆ ನಿಮ್ಮನ್ನ? ನಿಮ್ಮ ಮಂತ್ರಿ ಹೇಳ್ತಾರಲ್ಲಿ, ನಗರಾಭಿವೃದ್ಧಿ ಮಂತ್ರಿ, ಮೂಡಾದಲ್ಲಿ ಹಗರಣವೇ ಆಗಿಲ್ಲ ಅಂತ ಮೊನ್ನೆ ಚಾಮರಾಜನಗರದಲ್ಲಿ ಹೇಳಿಕೆ ಕೊಟ್ಟರು. ಹಗರಣವೇ ಆಗದೇ ಇದ್ದರೆ ಈಗ ಒಂದು ದೇಸಾಯಿ ಆಯೋಗ ನಿವೃತ್ತ ನ್ಯಾಯಾಧೀಶರ ಆಯೋಗ ಮಾಡ್ಕೊಂಡು ಏನು ಮಾಡ್ತೀರಿ? ನಿಮ್ಮ ಮಂತ್ರಿ ನೋಡಿದ್ರೆ ಪ್ರಕರಣವೇ ನಡೆದಿಲ್ಲ, ಹಗರಣವೇ ಆಗಿಲ್ಲ ಅಂತಾರೆ. ಇದಕ್ಕೊಂದು ಆಯೋಗ ರಚನೆ ಮಾಡಿ ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ 6 ತಿಂಗಳು ರಿಲೀಫ್ ತಗೊಳ್ಳೋದು ಅಷ್ಟೇ ತಾನೆ. ಈ ಕೆಲಸಗಳು ನಾವು ಮಾಡಿಲ್ಲ. ಪಾಪ ಹುಡುಕ್ಲಿ, ಬೇಕಾ ಚರ್ಚೆ ಮಾಡೋಣ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.